ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೇಜಾರು ಆಗ್ತಾಯಿದೆ, ಒಂದು ಕಡೆ ಖುಷಿನೂ ಆಗ್ತಾಯಿದೆ. ಯಾಕೆಂದರೆ ಇಷ್ಟು ದಿವಸದಿಂದ ಈ ಮನೇಲಿ ಇದ್ದಿದ್ದ ನಂಟು ಇದು ಒಂಥರ ಬೇಜಾರು ಅನಿಸ್ತೈತೆ. ಮೇಲ್ಗಡೆ ಶಿಫ್ಟ್ ಆಗಬೇಕು ಅನ್ನೋ ಒಂದು ಖುಷಿ ಕೂಡ ಆಗ್ತಾಯಿದೆ. ಇವತ್ತೆಲ್ಲ ಕೆಲ್ಸಕ್ಕೆ ಬಂದಿದ್ದಾರೆ. ಇಷ್ಟು ದಿವಸ ಮನೆ ಶಿಫ್ಟ್ ಮಾಡೋಕ್ಕಾಗೇ ಇರಲಿಲ್ಲ. ನಾವು ಎಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿತ್ತು. ಇನ್ನು ಪೂಜೆ ಟೈಮ್ ಇದಾಗುತ್ತೆ ಅಂದ್ಬಿಟ್ಟು ಎಲ್ಲ ಮಾಡಿಸ್ಕೊಂಡೆಲ್ಲ ಮಾಡಬೇಕಾಯಿತು. ಹಾಗಾಗಿ ಇವಾಗ ಶಿಫ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಎಲ್ಲ ಕ್ಲೀನಿಂಗಿಗೆ ಬೇರೆ ಯಾರನ್ನೂ ಹೇಳಿದ್ದೆ, ನಮ್ಮ ಹುಡುಗ ಕರ್ಕೊಂಬಂದಿದ್ದಾನೆ. ನನ್ನ ಕೈಲಂತೂ ಮಾಡೋಕ್ಕಾಗಲ್ಲ, ಯಾಕಂದರೆ ಮಾಡಿದ್ರೆ ಹುಷಾರು ತಪ್ಪು ಮಲ್ಕೊತೀನಿ ಅಂದ್ಬಿಟ್ಟು ಸ್ವಲ್ಪ ಎಷ್ಟಾದರೂ ಪರವಾಗಿಲ್ಲ ಕ್ಲೀನಿಂಗಿಗೆಲ್ಲ ಇದನ್ನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ಮಗಳು ರೋಡೆಲ್ಲ ಆಲ್ರೆಡಿ ತೊಳಿತಾವಳೆ. ಈ ನನ್ನ ಮಗಂಗೆ ರಜಾ ಕೊಟ್ಬಿಟ್ಟವ್ರು. ಅದೇನು ಕಣ ರಜಾ ಕೊಟ್ಟರು ನೆನ್ನೆ ಎಲ್ಲ. ಹ್ಞೂ ಕಣ, ಬಂತು. ಸಣ್ಣ ಬತ್ತಾವ ಕಣ, ಅಲ್ಲಿ ಸ್ವಲ್ಪ ಸಣ್ಣ ಬಿಡು ಮನು, ಸಣ್ಣ ಬಿಡು. ನೀರು ಪ್ರೆಷರ್ ಬರಲಿ ಅಂದ್ಬಿಟ್ಟು ಇದನ್ನು ಮಿಷಿನ್ ತೊಗೊಂಬಂದು ಅಲ್ಲಿ ರೋಡ್ ಎಲ್ಲ ಕ್ಲೀನ್ ರೋಡೇನು ಕ್ಲೀನ್ ಮಾಡಬೇಕು ಅಂತ ನೀವು ಕೇಳಿದ್ರೆ ಇಲ್ಲಿ ಥರಕ್ಕೇನ್ಕೋ ಇಷ್ಟೊತ್ತು ಪಾತ್ರೆಗಳೆಲ್ಲ ಇಲ್ಲೇ ತೊಳೆದು ಇದು ಮಾಡೋಕ್ಕೆ, ಮೇಲ್ಗಡೆ ಎಲ್ಲ ತೊಳೆದು ಇಟ್ಕೊಳಕ್ಕಾಗಲ್ಲ. ಒಂದೇ ಸತಿ ಎಲ್ಲ ಪೂರ್ತಿಯಾಗಿ ಏನು ಕೆಲಸ ಇದು ಮಾಡ್ಕೊಬಾರ್ದು, ಪೆಂಡಿಂಗ್ ಇಟ್ಕೊಬಾರ್ದು. ಹಂಗಾಗಿ ಏಯ್ ಪಾಪ, ಗಾಡಿಗಳು ಓಡಾಡ್ತವೆ. ನಿನ್ನೆಲ್ಲ ಜಾತ್ರೆದು ಬೇರೆ ವೀಡಿಯೋ ಇನ್ನೂ ಹಾಕಿಲ್ಲ, ವೀಡಿಯೋ ಕೂಡ ಹಾಕಬೇಕು ನಾನು. ನೋಡಿ ಎಷ್ಟು ಕ್ಲೀನ್ ಆಗುತ್ತೆ ಅಂತ. ಇದನ್ನೆಲ್ಲ ಮುಗಿಸ್ಕೊಂಡು ಮೇಲ್ಗಡೆ 4 ಜನ ಮನೆ ಕ್ಲೀನಿಂಗಿಗೆ ಬಂದಿದ್ದಾರೆ. ನನಗೆ ಸ್ವಲ್ಪ ಡಸ್ಟೆಲ್ಲ ಅಲರ್ಜಿ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಬಿಟ್ಟಿದ್ದೀನಿ. ಇವಾಗ ಅವ್ರನ್ನೆಲ್ಲ ನಾನು ಬೆಳಗ್ಗೆ ನನ್ನ ಮಗಳೊಬ್ಳು ಕಾಲೇಜ್ಗೆ ಹೋಗ್ಬೇಕಿತ್ತು, ಅವಳಿಗೊಂದು ಸ್ವಲ್ಪ ಟೊಮೆಟೊ ಗೊಜ್ಜು ಅನ್ನ ಮಾಡಿ ಇದು ಮಾಡಿದ್ದು. ಹಲೋ ಹಲೋ, ಯಾಕೋ? ಹ್ಞೂ, ಫೋನು ಯಾರ್ದು ಹುಡುಗರ್ದು ಫೋನ್ ಬರ್ತಾಯಿತ್ತು. ಹಂಗಾಗಿ ಸಾಂಬಾರು ಮಾಡಿ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆನಲ್ಲೇ ಮಾಡಿ ಇಟ್ಬಿಟ್ಟಿದ್ದೀನಿ. ತರಕಾರಿ ಎಲ್ಲ ಹಾಕಿ ಹುಳಿ ಸಾರು ಮಾಡಿ ಇಟ್ಟಿದ್ದೀನಿ. ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ನಾನು ಕುಕ್ಕರಲ್ಲೆಲ್ಲ ನಂಗೆ ಮಾಡೋಕ್ಕೆ ಇಷ್ಟ ಆಗಲ್ಲ. ತಪ್ಪಲಿನಲ್ಲಿ ಎಷ್ಟೊತ್ತಾದರೂ ಪರವಾಗಿಲ್ಲ, ತುಂಬ ಕಡಿಮೆ ಮಾಡೋವಂಥದ್ದು. ನಾನು ಮಾಡಿಕೊಂಡು ಹುಳಿ ಸಾರು ಕೂಡ ರಾತ್ರಿಗೂ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಮುದ್ದೆ ಮಾಡ್ಕೊಳ್ಳೋಕೆ ಸ್ವಲ್ಪ ಹಸಿಟ್ಟು ಖಾಲಿ ಆಗಿತ್ತು. ಇದೆಲ್ಲ ಆದಮೇಲೆ ಹಸಿಟ್ಟೆಲ್ಲ ಇದು ಮಾಡಬೇಕು. ರಾಗಿ ಎಲ್ಲ ತೊಳೆದು ಒಣಗಿಸಿ ಅದನ್ನೆಲ್ಲ ಬಿಸಿಲಿಗೆ ಹಾಕಿ ಇದು ಮಾಡಬೇಕು. ಎಲ್ಲ ಹೆಂಗಂದ್ರಂಗೆ ಅಳ್ಳಿಟ್ಟಿದ್ದೀವಿ. ನೋಡಬೇಕು ಮೇಲ್ಗಡೆ ಶಿಫ್ಟ್ ಆಗೋವಾಗ ಎಲ್ಲನೂ ಕೂಡ ವೀಡಿಯೋನ ಎಷ್ಟು ರಿಸ್ಕ್ ಇರುತ್ತೆ ಅಂತ ಕೂಡ ವೀಡಿಯೋನ ಕಂಪ್ಲೀಟಾಗಿ ತೋರಿಸ್ತೀನಿ. ಇವ್ನಿಗೆ ಯಾಕೆ ಇದು ಮಾಡಿದೆ? ಫ್ರೆಂಟಲ್ಲಿ ತಮ್ಮ ಅಂತ ಕಳಿಸ್ತೆ ನೋಡ್ರಿ. ಅವನು ಕಳಿಸ್ಬಾರ್ದಾಯಿತು ನೀನು. ಮಳೆ ಬಂದ್ರೂ ಇಷ್ಟು ನೀಟಾಗಿ ಹೋಗಲ್ವೇನೋ. ನನ್ನ ಮಗಳು ಅಷ್ಟು ನೀಟ್ ಮಾಡ್ತಾಳೆ. ನೋಡಲ್ ಕಾರ್ ನಿಂತೈತೇನೋ. ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡು ದೇವ್ರ ಮನೆ ಹೋಗಿ ಬಿಟ್ಕೊಂಡಿದ್ದೀನಿ. ನಾನೇ ಮಾಡ್ಕೊತೀನಿ ಎಲ್ಲ. ಅಷ್ಟೆಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀನಿ.
ಕಿಚನ್ ಎಲ್ಲ ನೋಡ್ರಿ ಎಲ್ಲ ಖಾಲಿ ಮಾಡ್ತಾ ಇದ್ದೀವಿ. ಇನ್ನು ಅದ್ರೊಳಗಡೆ ಇರೋದೆಲ್ಲ ತೆಗಿಬೇಕು. ಇದ್ರೊಳಗಡೆ ಇರೋದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ವಿ. ಇವಾಗ ಊಟ ಮಾಡಿರೋವು ಎಲ್ಲ ಕ್ಲೀನ್ ಮಾಡಬೇಕು. ಇದು ಬೆಡ್ಶೀಟು ವಾಷಿಂಗ್ ಮಿಷಿನ್ಗೆ ಹಾಕಿ ಇಟ್ಟಿದ್ದೀನಿ. ಬಟ್ಟೆ ಒಣಗಿ ಹಾಕಿದ್ದೀನಿ. ಎಲ್ಲ ಇದು ಮಾಡಬೇಕು. ಪಾತ್ರೆಗಳು ಇದನ್ನ ಕಾಲ್ಭಾಗ ತೆಗ್ದಿದ್ದೀನಿ ಅಷ್ಟೇ. ಪಾತ್ರೆ ನಾನು ಕೆಲಸ ಮಾಡ್ತಿದ್ದೆ. ನಾನು ಅನ್ಕೊಂಡಿದ್ದೆ ಪಾತ್ರೆಗಳು ಜಾಸ್ತಿ ಕೂಡ ಹಾಕಬಾರ್ದು ಅಂತ. ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಪಲ್ಟಿ ಹೊಡಿತು. ಏ ಇವೆಲ್ಲ ಬಿದ್ದರೆ ಏನಾಗುತ್ತೆ ಹೇಳು? ನಾನು ಅಂದ್ಕೊಂಡಿದ್ದೆ ನಮ್ಮಮ್ಮ ಪಾತ್ರೆ ಜಾಸ್ತಿ ಇಟ್ಕೊಂಡಿದ್ರೆ ನಾವು ಚಿಕ್ಕ ಹುಡುಗರಲ್ಲಿ ಕ್ಲೀನ್ ಮಾಡುವಾಗೆಲ್ಲ ಬೇಜಾರಾಗೋದು. ನಮ್ಮಮ್ಮ ಪಾತ್ರೆ ಇಷ್ಟೊಂದು ಇಟ್ಕೊಂಡವ್ರೆ ಅಂತ. ಇವಾಗ ನಾನೇ ನಮ್ಮಮ್ಮಕ್ಕಿಂತ ಡಬಲ್ ಇಟ್ಕೊಂಡ್ಬಿಟ್ಟಿದ್ದೀನಿ ಪಾತ್ರೆಗಳು. ಅವೆಲ್ಲ ಅಲ್ಲಿ ನೋಡಿ ಅಲ್ಲಿ ಏನು ಕಾಣ್ತಾ ಇದ್ದಾವೋ ಅವೆಲ್ಲ ಡಿಮಾರ್ಟ್ಗೆ ಹೋಗಿ ಎಲ್ಲ ಎತ್ಕೊಂಬಂದೆ. ಎಲ್ಲನೂ ಬಾಟಲ್ಸ್ ಎಲ್ಲ ಎತ್ಕೊಂಬಂದೆ ಸ್ಟೋರೇಜ್ ಮಾಡಿಡೋಕ್ಕೆ. ಎಲ್ಲ ತೊಗೊಂಬಂದು ಇಟ್ಬಿಟ್ಟಿದ್ದೀನಿ. ಇನ್ನೂ ಮೇಲ್ಗಡೆ ಇರೋವೆಲ್ಲ ಇಳಿಸ್ಬೇಕು. ಫಸ್ಟ್ ಇವನ್ನೆಲ್ಲ ಇದು ಮಾಡಿ ಮೇಲ್ಗಡೆ ಕ್ಲೀನ್ ಮಾಡ್ಕೊತಾವ್ರಿ ಎಲ್ಲ. ನಾನಿಲ್ಲಿ 4 ಜನ ಕೆಲಸದವ್ರಿಗೆ ಕೂಡ ಹೇಳಿದ್ದೆ. ನಮ್ಮ ಹುಡುಗನೇ ಯಾರೋ ಪರಿಚಯ ಇದ್ದಾರೆ ಅಂತ ಹೇಳಿದ್ದ. ಹಂಗಾಗಿ ಸುಮ್ಮನೆ ಹುಷಾರು ತಪ್ಪಿದಾಗ ಕಷ್ಟ ಆಗಬಾರ್ದು. ಅದಕ್ಕೆ ಖರ್ಚಿಕ್ಕ ಬದಲು ಇವ್ರಿಗೆ ಕೊಟ್ಟರು ಒಂದು ಕೆಲಸ ಸಿಗುತ್ತೆ, ಒಂದು ದಿವಸದ ಕೆಲಸ ಸಿಗುತ್ತೆ. ಹಾಗೆ ನನಗೂ ಕ್ಲೀನಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಮನೆ ಕ್ಲೀನಿಂಗೆಲ್ಲ ಆಯಿತು. ಇಷ್ಟೆಲ್ಲ ಆದಮೇಲೆ ಒಂದು ದಿವಸ ಪೂರ್ತಿ ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಇನ್ನೂ ಶಿಫ್ಟ್ ಮಾಡೋದು ತುಂಬಾ ಇದೆ ನನಗೂ. ಒಂದೊಂದೇ ಕೂಡ ಶಿಫ್ಟ್ ಮಾಡ್ತಾ ಇರೋ ಅಂಥದ್ದು. ಮನೆ ಕ್ಲೀನಿಂಗ್ ಅಂತ ಅಂದಮೇಲೆ ಗೊತ್ತಿರಬೇಕು, ಅದೊಂದು ಇದೊಂದು ಅಂತ ಸಾಮಾನುಗಳು ತೊಗೊಂಡು ಇಟ್ಕೊಂಬಿಟ್ಟಿರ್ತೀವಿ. ಒಂದಿಲ್ಲ ಅಂತ ಅಂದ್ರೂ ಯಾರನ್ನೂ ಕೇಳೋಕ್ಕೂ ಕೂಡ ಆಗಲ್ಲ ಅಂತ. ಇದು ಫ್ರಿಜ್ಜು ಹೊಸದು ಕೂಡ ತೊಗೊಂಡಿರೋ ಅಂಥದ್ದು. ನನಗೆ ತುಂಬ ದಿವಸದ ಕನಸು ಈ ಥರ ಒಂದು ಫ್ರಿಜ್ ತೊಗೊಬೇಕು ಅಂತ ಒಂದು ಆಸೆ ಇತ್ತು. ಅದಕ್ಕೋಸ್ಕರ ಈ ಥರ ಒಂದು ಫ್ರಿಜ್ಜನ್ನ ಕೂಡ ತೊಗೊಂಡು ಇದನ್ನು ಅವತ್ತು ತಗೊಂಡು ಮೇಲೆ ಬರಬೇಕು ಅಂತ ಹರಸಾಹಸನ ಮಾಡ್ತಾಯಿದ್ರು. ಪಾಪ ಮೇಲ್ಗಡೆ ನಮಗೆ ಇಲ್ಲಿ ಸ್ವಲ್ಪ ಗೇಟು ತಡ ಅಂದರೆ ಅಡ್ಡಿ ಮಾಡ್ತಾಯಿತ್ತು ಅಂತ ಇಲ್ಲಿ ಚಪ್ರನೆಲ್ಲ ತೆಗೆದು ತಿಂಗಳು ತುಂಬಿತ್ತು. ಚಪ್ರನೂ ಕೂಡ ತೆಗೆದು ಎಲ್ಲ ಸೈಡಿಗೆ ಇದು ಮಾಡಿಕೊಂಡು ಅದನ್ನು ಮೇಲ್ಗಡೆ ಇದನ್ನು ಹಾಕಿ ಕಟ್ಕೊಂಡು ಅವ್ರ ಹತ್ರ ಇದಿರುತ್ತೆ. ಅದರಲ್ಲಿ ಒಂದು ಇದನ್ನು ತಗೊಂಡು ಟೇಪು ಥರ ಏನಿರುತ್ತೆ ಅದು ಬೆಲ್ಟು ಟೈಪಲ್ಲಿ ಅದನ್ನು ಮೇಲ್ಗಡೆ ಶಿಫ್ಟ್ ಮಾಡ್ಕೊತಾಯಿದ್ರು. ಸೊ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ನಿಸ್ತಿತ್ತು. ಪಾಪ ಅವರಿಬ್ಬರೇ ಬಂದಿದ್ದು ಫ್ರಿಜ್ಜನ್ನ ಕೊಡೋ ಅಂಥವ್ರು. ಹೆವಿ ತೂಕ ಇತ್ತು ಕೂಡ ಅದು. ಹಾಗಾಗಿ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಹೆಂಗೆ ಎಳಿತಾಯಿದ್ರು ನೋಡಿ ಅವರು. ಇದು ಫಸ್ಟ್ ಫ್ಲೋರಲ್ಲಿ ಈ ಥರ ಅಂತ ಅಂದರೆ ಇನ್ನು ಜಾಸ್ತಿ ಫ್ಲೋರ್ಗಳಲ್ಲಿ ಹೆಂಗೆ ಎಷ್ಟು ಕಷ್ಟಪಡ್ಬೋದು ಅಂತ ಆವಾಗ ಅರ್ಥ ಆಯಿತು ನನಗೆ. ಕೆಳಗಡೆ ಗ್ರೌಂಡ್ ಫ್ಲೋರೇ ಆಗಿದ್ದಿದ್ರೆ ಅವ್ರಿಗೆ ಯಾವುದೇ ಥರದ ರಿಸ್ಕ್ ಆಗ್ತಿರಲಿಲ್ಲ. ಸೊ ಇಲ್ಲಿಂದ ಕಟ್ಟಿ ಮೇಲ್ಗಡೆಯಿಂದ ಎಳ್ಕೊಂಡು ಆಮೇಲೆ ಇಲ್ಲಿ ಬರ್ತಿದ್ದಂಗೆನೇ ಈ ಥರ ಇಬ್ಬರು ಇಲ್ಲಿ ಜೋಡಿಸಿ ಎಳ್ಕೊತಾಯಿದ್ರು. ಸೊ ಇಲ್ಲಿ ಒಂದು ಹೊಸ ಫ್ರಿಜ್ಜು ಹಾಗೆ ಸೋಫಾ ಕೂಡ ತೊಗೊಬೇಕಾಗಿತ್ತು. ನಾನು ಕೆಳಗಡೆ ಮನೆಗೆ ಬಂದಾಗ ಸೋಫಾ ತೊಗೊಂಡಿದ್ದು. ಆಲ್ಮೋಸ್ಟ್ ಅದು 18 ವರ್ಷ ಆಗಿತ್ತು ನಾನು ಮನೆಗೆ ಬಂದು. ಆ ಮನೇಲಿ ಅದೇ ಒಂದೇ ಸೋಫಾನೇ ಇಟ್ಕೊಂಡಿದ್ದೆ. ಹಾಗಾಗಿ ಸೋಫಾ ಮತ್ತು ಫ್ರಿಜ್ಜನ್ನ ನಾನು ಚೇಂಜ್ ಮಾಡಿಕೊಂಡೆ. ಮತ್ತು ಎಲ್ಲ ಪೂರ್ತಿಯಾಗಿ ಇದಾಗಿತ್ತು ಅಂತ. ಇನ್ನು ವಾಷಿಂಗ್ ಮಿಷಿನ್ನು ಮತ್ತು ನಾನು ರೀಸೆಂಟಾಗಿ ಇದು ಮಾಡ್ಕೊಂಡಿದ್ದು ಫಸ್ಟ್ ಇದ್ದಿದ್ದು ಕೆಟ್ಟೋಗ್ಬಿಟ್ಟಿತ್ತು. ಹಾಗಾಗಿ ಮೊನ್ನೆ ಇನ್ನೂ ಒಂದು 4-5 ತಿಂಗಳಾಗಿತ್ತು ಅಂತ ಅದನ್ನೇನು ಇದು ಮಾಡೋಕ್ಕೆ ಹೋಗಲಿಲ್ಲ. ಅದನ್ನು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಅದನ್ನೇ ಇದು ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟು ಮನೆ ಶಿಫ್ಟಿಂಗ್ ಕೆಲಸ ಎಲ್ಲ ನಡೀತು. ಸೊ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋಯಿತು ನಮಗೂ. ಹುಡುಗರು ಇದ್ದಿದ್ದಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು.
ಹಾಗೆ ಅವರು ಹೆಂಗಸುಗಳು ಬಂದಿದ್ದಕ್ಕೆ ನಮಗೂ ಕೂಡ ಪಾತ್ರೆ ಎಲ್ಲ ಕ್ಲೀನಿಂಗ್ ಮಾಡಿ ಸ್ವಲ್ಪ ಸ್ವಲ್ಪ ಧೂಳೆಲ್ಲ ಮೇಲೆಲ್ಲ ತಕ್ಕೊಟ್ಟಿದ್ರು, ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಟ್ಟು ಹೋಗಿದ್ರು. ಹಾಗಾಗಿ ನನಗೂ ಕೂಡ ತುಂಬ ಅಂದರೆ ತುಂಬಾ ಈಸಿ ಆಯಿತು. ನಿಮಗೆ ಯಾರಿಗೆಲ್ಲ ಮನೆ ಕಂಪ್ಲೀಟ್ ವಿಡಿಯೋ ಬೇಕು ಅಂತ ನೀವು ಅಂದ್ಕೊತೀರೋ ಅವರಿಗೆ ವಿಡಿಯೋನ ಹಾಕ್ತೀನಿ. ಯಾಕಂದರೆ ನಾನು ಇನ್ನೂ ಕೂಡ ಮನೆ ಒಳಗಡೆ ಇನ್ನೂ ಡೆಕೋರೇಷನ್ನು ಮಾಡೋದಾಗಿರ್ಬೋದು, ಡೆಕೋರೇಟಿವ್ ಐಟಮ್ಸ್ ಇರ್ಬೋದು, ಅವೆಲ್ಲ ಇನ್ನೂ ನಾನು ಕೂಡ ಏನೂ ತೊಗೊಂಡಿಲ್ಲ. ಒಂದೊಂದಾಗಿ ಮಾಡ್ಕೊಳ್ಳೋಣ, ನಂಗೆ ಐಡಿಯಾ ಬಂದಂಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರೋ ಅಂಥದ್ದು. ನಿಮಗೆ ಕಂಪ್ಲೀಟ್ ಏನಾದರೂ ವೀಡಿಯೋ ಬೇಕು ಅಂತ ಅಂದರೆ ನಾನು ಕೂಡ ನಿಮಗೆ ಒಂದು ವೀಡಿಯೋ ಕೂಡ ಮಾಡಿ ಹಾಕ್ತೀನಿ, ಅದರಲ್ಲಿ ಪೋಸ್ಟ್ ಮಾಡಿ ಕೂಡ ಹಾಕ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದೆ ನಿಜವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.